ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ಇತ್ತೀಚೆಗೆ ನೀವು ಯೂಟ್ಯೂಬ್ ನೋಡ್ಬೋದು, ಚೇಂಜ್ ಮೇಲೆ ಚೇಂಜ್, ಯೂಟ್ಯೂಬ್ ಮೇಲೆ ಅಪ್ಡೇಟು. ಅದೇ ರೀತಿ ಕೂಡ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಯೂಟ್ಯೂಬ್ನಿಂದ ಹೊಸದಾಗಿ 7 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತಿರಲೇಬೇಕು, ಇಂಪಾರ್ಟೆಂಟ್. ಯಾಕಂದ್ರೆ ಗೊತ್ತಿರಲಿಲ್ಲ ಅಂದರೆ ನೀವು ಕೂಡ ಯೂಟ್ಯೂಬ್ದವ್ರಿಗೆ ದುಡ್ಡು ಕಟ್ಟಬೇಕಂದ್ರೆ ಫೈನ್ ಕಟ್ಟಬೇಕು. ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅದೇನಪ್ಪ ಅಂದರೆ ಕೆಲವೊಂದಷ್ಟು ಯೂಟ್ಯೂಬ್ನಿಂದ ಅಪ್ಡೇಟ್ ಬಂದಿದೆ, ಅದ್ರ ಜೊತೆ ಕೆಲವೊಂದಷ್ಟು ಜನ ಫೈನ್ ಕೂಡ ಕಟ್ಟಬೇಕು. ಇನ್ನು ಈ ಒಂದು ಅಪ್ಡೇಟ್ನಿಂದ ಇನ್ನೂ ಕೆಲವೊಂದಷ್ಟು ಅಪ್ಡೇಟ್ನಿಂದ ನೀವು ದುಡ್ಡು ಅನ್ನೋದು ಜಾಸ್ತಿ ಮಾಡ್ಬೋದು. ಯಾವ ರೀತಿ ಅಂದರೆ 10 ರೂಪಾಯಿ ಬರೋ ಜಾಗದಲ್ಲಿ ಇನ್ನು ಮುಂದೆ 100 ರೂಪಾಯಿ ಅಮೌಂಟ್ನು ಆರಾಮಾಗಿ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಆ ರೀತಿ ಬೆಂಕಿ ಅಪ್ಡೇಟ್ಗಳು ಬಂದಿದೆ. ಇತ್ತೀಚೆಗೆ ಯೂಟ್ಯೂಬ್ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತದೆ. ಯೂಟ್ಯೂಬ್ ತುಂಬ ಚೇಂಜ್ ಆಗ್ತಾಯಿದೆ. ಮೊದಲಿಕ್ಕಿಂತ ಈಗ ಯೂಟ್ಯೂಬ್ ತುಂಬ ಚೇಂಜ್ ಕೂಡ ಆಗ್ತಾಯಿದೆ, ಮತ್ತು ಅಷ್ಟು ಅದರ ಜೊತೆಗೆ ಸ್ಟ್ರಿಕ್ ಕೂಡ ಆಗ್ತಾಯಿದೆ. ಆದ್ರೆ ಬಟ್ ಏನಲ್ಲ, ಟೋಟಲಿ ಬಂತು ಯೂಟ್ಯೂಬ್ನಲ್ಲಿ ಹೊಸದಾಗಿ 7 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ, ಏನೇನು ಬಂದಿದೆ ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ನ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲು ಸ್ವಲ್ಪ ನಿಲ್ಲಿ ಪ್ಲೀಸ್. ಕಲ್ಸನ್ ವೈಸ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಈ ಒಂದು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸರ್ ಅವ್ರಿಗೆ ಎಲ್ಲರೂ ಕೂಡ ಸೇರಿ ನೋಡಿ, ಯಾಕಂದ್ರೆ ಗೊತ್ತಿರಲಿ ಇದ್ರ ಬಗ್ಗೆ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಮೊದಲಿಗಿಂತ ಏನೂ ಇಲ್ಲ, ಈಗ ಎಲ್ಲ ಯೂಟ್ಯೂಬ್ನಲ್ಲಿ ಚೇಂಜ್ ಆಗಿದೆ. ಈಗ ಯೂಟ್ಯೂಬೇ ಚೇಂಜ್, ನೀವು ಕೂಡ ಚೇಂಜ್ ಆಗ್ತಿದ್ರೆ ನಾನು ಕೂಡ ಚೇಂಜ್ ಆಗ್ತೇನೆ. ಅದೇ ರೀತಿ ಕೂಡ ಯೂಟ್ಯೂಬ್ ಅನ್ನೋದು ಚೇಂಜ್ ಆಗಿದೆ. ಟೋಟಲ್ ಅಮೌಂಟ್ ಯೂಟ್ಯೂಬ್ನಲ್ಲಿ 7 ಹೊಸದಾಗಿ ಹೊಸ ನೀವು ಅಪ್ಡೇಟ್ ಬಂದಿದೆ. ಅದರಲ್ಲಿ ಯಾವ್ಯಾವ ಅಪ್ಡೇಟ್ ಏನು ಎಲ್ಲ ನಾನು ಹೇಳ್ತೀನಿ. ಪ್ರತಿಯೊಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ನ ಹೇಳುವಂಥ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಇಂಪಾರ್ಟೆಂಟ್ ನಿಮಗೋಸ್ಕರ ತಂದಿದ್ದೀನಿ. ಯಾವುದೋ ನಾನು ನಿಮಗೆ ವೇಸ್ಟ್ ಅಪ್ಡೇಟ್ ತಂದಿಲ್ಲ, ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಗಳು ತಂದಿದ್ದೀನಿ. ಆ ವಿಡಿಯೋ ಮಾಡೋ ಕೆಲಸ ನನ್ನ ಕರ್ತವ್ಯ, ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕಿವಿ ಮುಟ್ಟೋರಿಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ ಏನೇನು ಅಪ್ಡೇಟ್ ಬಂದಿದೆ ನೋಡಿ. ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ರಿವೇರ್ ಟು ಒರಿಜಿನಲ್ ಅಂತ ಬಂದ್ಬಿಟ್ಟು ಒಂದು ಹೊಸ ನ್ಯೂ ಅಪ್ಡೇಟು. ಇದೇನಪ್ಪ ರಿವೇರ್ ಟು ಒರಿಜಿನಲ್ ಅಂದರೆ ತುಂಬ ಸಿಂಪಲ್, ಕ್ಲಿಯರಾಗಿ ಹೇಳ್ಬೇಕಾರೆ ನೀವು ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಈಗ ನೀವು ಯೂಟ್ಯೂಬ್ನಲ್ಲಿ ಒಮ್ಮೆ ವೀಡಿಯೋ ಅಪ್ಲೋಡ್ ಮಾಡಿ, ಅಂದರೆ ನೀವು ಒಮ್ಮೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ವಿಡಿಯೋದಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಏನೋ ಒಂದು ಸ್ವಲ್ಪ ನೀವು ಎಡಿಟ್ ಮಾಡ್ತಾ ಇದ್ದಾರೆ, ಅದನ್ನ ವೀಡಿಯೋ ಎಡಿಟ್ ಮಾಡ್ತಾರೆ. ಈಗಾಗಲೇ ನೀವು ವೀಡಿಯೋ ಎಡಿಟ್ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರು ಕಡೆ ವೀಡಿಯೋ ಎಡಿಟ್ ಮಾಡ್ತಾರೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ವೀಡಿಯೋ ಎಡಿಟ್ ಮಾಡ್ತಾರೆ, ಬ್ಲರ್ ಮಾಡೋದು ಅದು ಇದು ಎಡಿಟ್ ಮಾಡ್ತಾರೆ. ಆದರೆ ಬಟ್ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಹೊಸ ನೀವು ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಆ ರಿವೇರ್ಟ್ ಅಂತ ಒಂದು ಆಪ್ಷನ್ ಇದೆ, ರಿವೇರ್ಟ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ನಮ್ಮೊಂದು ನಾವು ಎಡಿಟ್ ಮಾಡ್ಕೊಳ್ಬೋದು, ಏನೇ ಒಂದು ಸ್ವಲ್ಪ ಎಡಿಟ್ ತಪ್ಪಾದರೂ ಎಡಿಟ್ ಮಾಡ್ಕೊಳ್ಬೋದು, ಬ್ಲರ್ ಮಾಡ್ಕೊಳ್ಬೋದು, ಈ ರೀತಿ ಮಾಡ್ಬೋದು. ಆದರೆ ಬಟ್ ಯೂಟ್ಯೂಬ್ನಿಂದ ಒಂದು ಹೊಸ ನೀವು ಅಪ್ಡೇಟ್ ಏನಪ್ಪ, ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನಾವು ಯಾವುದೇ ಒಂದು ಸರಿ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನಾವು ಎಡಿಟ್ ಮಾಡಿ ಒಮ್ಮೆ ವಿಡಿಯೋ ಪಬ್ಲಿಕ್ ಮಾಡಿದರೆ, ಅಂದರೆ ಈಗ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ, ಜಸ್ಟ್ ಅದನ್ನ ಎಡಿಟ್ ಮಾಡಿ ನಾವು ಒಮ್ಮೆ ಸೇವ್ ಮಾಡಿದರೆ ಮತ್ತೆ ವಾಪಸ್ ಆ ಒಂದು ವಿಡಿಯೋ ಎಡಿಟ್ ಮಾಡಿದಂಥ ವಿಡಿಯೋ ಒರಿಜಿನಲ್ ವಿಡಿಯೋ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಒರಿಜಿನಲ್ ಮತ್ತೆ ವಿಡಿಯೋ ತರೋಕ್ಕಾಗಲ್ಲ, ಒರಿಜಿನಲ್ ವಿಡಿಯೋಗೆ ನಾವು ವಾಪಸ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಮ್ಮೆ ನಾವು ವಿಡಿಯೋ ಎಡಿಟ್ ಮಾಡಿದರೆ ಸಾಕು, ವಾಪಸ್ ನಾವು ಏನು ಮಾಡೋಕ್ಕಾಗಲ್ಲ, ಒರಿಜಿನಲ್ ವಿಡಿಯೋಗೆ ನಾವು ವಾಪಸ್ ತರೋಕ್ಕಾಗಲ್ಲ. ಇದು ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಮೊದಲನೇ ಅಪ್ಡೇಟ್. ಯಾವ ರೀತಿ ಅಂದರೆ ಈಗ ನೀವು ಏನೋ ಒಂದು ಸ್ವಲ್ಪ ಬ್ಲರ್ ಮಾಡಿರ್ತಾರೆ ವಿಡಿಯೋ, ಆ ಬ್ಲರ್ ಬೇಡಪ್ಪ ನನಗೆ ಒರಿಜಿನಲ್, ಮತ್ತೆ ಆ ಬ್ಲರ್ ತೆಗಿಬೇಕು, ಮತ್ತೆ ನನಗೆ ಒರಿಜಿನಲ್ ವಿಡಿಯೋ ಬೇಕಾದ್ರೆ ಕಾಣಲ್ಲ, ಅದು ಬರಲ್ಲ ವಾಪಸ್ಸು. ಇದು ಬಂದುಬಿಟ್ಟು ಮೊದಲನೇ ಅಪ್ಡೇಟ್. ಈ ಒಂದು ಅಪ್ಡೇಟ್ ಅಪ್ಕಮಿಂಗ್ ಅಪ್ಡೇಟ್ ಸದ್ಯದಲ್ಲಿ ಎಲ್ಲರೂ ಕೂಡ ಬರುತ್ತೆ, ಈ ಮಂತಲ್ಲಿ ಎಲ್ಲರೂ ಕೂಡ ರೂಲ್ ಔಟ್ ಆಗ್ಬೋದು. ಇದು ಬಂದುಬಿಟ್ಟು ಯೂಟ್ಯೂಬ್ನಿಂದ ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಏನಪ್ಪ ಅಂದರೆ ಈಗಾಗಲೇ ಕೂಡ ನಾನು ನಿಮಗೆ ಹೇಳಿದ್ದೀನಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಏನಪ್ಪ 10 ರೂಪಾಯಿ ಬರೋ ಜಾಗದಲ್ಲಿ ಇನ್ನು ಮುಂದೆ 100 ರೂಪಾಯಿ ಬರುತ್ತೆ ಅಂತ. ಏನಪ್ಪ ಅಂದರೆ ತುಂಬ ಸಿಂಪಲ್. ಅಪ್ಡೇಟ್ ಟ್ಯಾಗ್ ಪ್ರಾಡಕ್ಟ್ ಮೇಲೆ ಬಂದಿದೆ ಈ ಒಂದು ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಆಲ್ಮೋಸ್ಟ್ ತುಂಬ ಸಿಂಪಲ್ ಹೇಳ್ಬೇಕ್ರೆ ಯೂಟ್ಯೂಬ್ ಶಾರ್ಟ್ಸ್ ಇದು ಅಪ್ಡೇಟ್. ಆ್ಯಕ್ಚುಲಿ ಹೇಳ್ಬೇಕ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಂತ ಅನ್ಬೋದು. ಏನಪ್ಪ ಅಂದರೆ ಈಗ ನೀವು ಆಲ್ಮೋಸ್ಟ್ ಎಲ್ಲ ನೋಡಿದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಂದರೆ ಈಗ ಅಪ್ಡೇಟ್ ಮಾರ್ಕೆಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅಂದರೆ ಶಾಪಿಂಗ್ ಫೀಚರ್ಸು ಪ್ರಾಡಕ್ಟ್ ನಾವು ಟ್ಯಾಗ್ ಮಾಡೋದು, ಆ ಪ್ರಾಡಕ್ಟ್ನಿಂದ ನಮಗೆ ಇಷ್ಟು ಕಮಿಷನ್ ಅನ್ನೋದು ಸಿಗುತ್ತೆ. ಅದೇನಾಗಿದೆ ಆಲ್ಮೋಸ್ಟ್ ಈಗ ಲಾಂಗ್ ವಿಡಿಯೋ ಕೂಡ ನಾವು ಟ್ಯಾಗ್ ಮಾಡ್ತೀವಿ, ಶಾರ್ಟ್ಸ್ ವಿಡಿಯೋ ಟ್ಯಾಗ್ ಮಾಡ್ತೀವಿ. ಆದರೆ ಬಟ್ ಲಾಂಗ್ ವಿಡಿಯೋ ಜಾಸ್ತಿನೇ ಸೇಲ್ ಆಗಲ್ಲ, ಅಂದರೆ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗಲ್ಲ, ಅಷ್ಟು ಕಡಿಮೆ, ಅಷ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಕಡಿಮೆ. ಆದರೆ ಬಟ್ ಏನಾಗ್ತಿದೆ ಶಾರ್ಟ್ಸ್ ವಿಡಿಯೋನಿಂದ ಜಾಸ್ತಿ ಜನ ಫೀಡ್ಬ್ಯಾಕ್ ಕೂಡ ಮಾಡಿದ್ದಾರೆ, ಶಾರ್ಟ್ಸಿಂದ ಜಾಸ್ತಿ ಸೇಲ್ ಆಗ್ತಾಯಿದೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವ್ರು ಮೈಂಡಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಮೈಂಡಿಗೆ ತೊಗೊಂಡು ಏನು ಮಾಡಿದ್ರೆ ಹೊಸ ನೀವು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅದು ತುಂಬ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಆಲ್ಮೋಸ್ಟ್ ಇದೆ ಬರುತ್ತೆ, ನಿಮ್ಗೆ ಎಲ್ಲರೂ ಕೂಡ ಸದ್ಯದಲ್ಲಿ ಬರುತ್ತೆ. ಏನಲ್ಲ ನಿಮ್ಮ ಒಂದು ಶಾರ್ಟ್ಸ್ ವಿಡಿಯೋ ಏನಿದಲ್ಲ ಆ ಶಾರ್ಟ್ಸ್ ಮೇಲ್ಗಡೆ
ಅಲ್ಲಿ ಅಪ್ಡೇಟ್ ಅಂತ ತೋರಿಸ್ತೆ. ಅದ್ರ ಜೊತೆ ನೀವು ಯಾವ ಒಂದು ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ರೆ ಆ ಪ್ರಾಡಕ್ಟ್ ಕೂಡ ಮೇಲ್ಗಡೆ ತೋರಿಸ್ತೆ. ಈಗ ನಾನು ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಚಾಸ್ಮಾ ತೋರಿಸ್ತಿದೆ, ಗಾಗಲ್ ತೋರಿಸ್ತಿದೆ. ಅಲ್ಲಿ ಆ ಒಂದು ಜಾಗದಲ್ಲಿ ನೀವು ಯಾವ ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾರೆ ಆ ಒಂದು ಪ್ರಾಡಕ್ಟು ಸ್ಟಿಕ್ಕರ್ ಮೂಲಕ ತೋರಿಸುತ್ತೆ. ಇದರಿಂದ ಏನಾಗುತ್ತೆ, ನೋಡೋವಂಥ ಜನರು ಒಂದು ಸ್ವಲ್ಪ ಇಂಪ್ರೆಸ್ ಆಗುತ್ತೆ, ನೋಡ್ಬೋದು, ಪರ್ಚೇಸ್ ಕೂಡ ಮಾಡ್ಕೊಳ್ಳೋದು. ಇದರಿಂದ ಜಾಸ್ತಿ ಪರ್ಚೇಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರ್ತಾ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ಯಾವ ರೀತಿ ಅಂದರೆ, ಈಗ 10 ರೂಪಾಯಿ ಜಾಗ ಒಂದು 10 ರೂಪಾಯಿ ಅಂದರೆ ಮ್ಯಾಕ್ಸಿಮಮ್ 10 ರೂಪಾಯಿ ಪ್ರಾಡಕ್ಟ್ ಇದಿರುತ್ತಲ್ಲ, ಒಂದು 1% ಬರೋ ಜಾಗಕ್ಕೆ ಅಂದರೆ 1% ಪ್ರಾಡಕ್ಟ್ನಿಂದ ಕಮಿಷನ್ ಬರೋ ಜಾಗದಲ್ಲಿ 10% ಬರೋ ಚಾನ್ಸಸ್ ಇದೆ. ಯಾವ ರೀತಿ ಅಂದರೆ, ಈಗ ಯಾವುದೊಂದು ಪ್ರಾಡಕ್ಟ್ ಸೇಲ್ ಅಂದರೆ ನಾನು ಟ್ಯಾಗ್ ಮಾಡಿದ್ರೆ ಆ ಪ್ರಾಡಕ್ಟ್ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ಅದರಿಂದ ನನಗೆ ಕಮಿಷನ್ ಒಂದು ಬರುತ್ತೆ. ಈ ರೀತಿ ನೋಡಿ, 10 ರೂಪಾಯಿ ಬರೋ ಜಾಗದಲ್ಲಿ 100 ರೂಪಾಯಿ ಬರುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಸೆಕೆಂಡ್ ಅಪ್ಡೇಟು. ಇನ್ನು ಬಂದ್ಬಿಟ್ಟು ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ, ಜಿಮೇಲ್ ನೋಟಿಫಿಕೇಶನ್ ಸ್ಟಾಪ್ ಅಂತ ಬಂದ್ಬಿಟ್ಟು. ಜಿಮೇಲ್ ನೋಟಿಫಿಕೇಶನ್ ಸ್ಟಾಪ್ ಅಂದರೆ ಏನು ಅಲ್ಲ, ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಯೂಟ್ಯೂಬ್ನಿಂದ ನಿಮಗೆ ಯಾವುದೇ ರೀತಿ ಜಿಮೇಲ್ ಬರಲ್ಲ ಅಂದ ತಕ್ಷಣ ಯಾರು ಶಾಕ್ ಅಂದರೆ ನೀವು ಶಾಕ್ ಆಗಬೇಡಿ, ನೀವು ಭಯನೂ ಪಡಬೇಡಿ. ಯಾವ ರೀತಿ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗುತ್ತೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೋಡಿ. ಏನಂದ್ರೆ, ಈಗ ನಮ್ಮ ಒಂದು ಯೂಟ್ಯೂಬ್ ಸೈಡ್ಗೆ ಯಾರೇ ಒಬ್ರು ಕಮೆಂಟ್ ಮಾಡಿದ್ರು ಅದು ನಮಗೆ ಮೇಲ್ ಮೂಲಕ ಬರುತ್ತೆ. ಕಮೆಂಟ್ ಮಾಡೋದು ಮತ್ತು ಆ ಒಂದು ಕಮೆಂಟ್ಗೆ ನಾವು ರಿಪ್ಲೈ ಮಾಡಿದರೆ ಅದು ಮೇಲ್ ಕೂಡ ಬರುತ್ತೆ. ನಿಮ್ಮ ಕಮೆಂಟ್ ಮಾಡಿದ್ವಿ, ನಾವು ಅದಕ್ಕೆ ರಿಪ್ಲೈ ಮಾಡಿದ್ವಿ, ವಾಪಸ್ ಕಮೆಂಟ್ ಅಂದರೆ ನಮ್ಮ ಪ್ರತಿಯೊಂದು ನಮ್ಮ ಇಮೇಲ್ ಐಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವ ಒಂದು ಇಮೇಲ್ ಐಡಿ ಇದೆ ಅದಕ್ಕೆ ನಮಗೆ ಮೇಲ್ ಮೂಲಕ ಕಮೆಂಟ್ ಮಾಡಿದೆಲ್ಲ ನಿಮಗೆ ಬರುತ್ತೆ. ಆದರೆ ಬಟ್ ಅದರಿಂದ ಏನಾಗ್ತದೆ, ಇಮೇಲಲ್ಲಿ ತುಂಬ ಅದೇ ಬರ್ತದೆ. ಎಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಅದೇ ಬರ್ತವೆ. ಅಂದರೆ ಒಂದು ವಿಡಿಯೋಗೆ ಎಷ್ಟು ಕಮೆಂಟ್ ಬರುತ್ತೆ, ತುಂಬ ಬರುತ್ತೆ. ಅದರಿಂದ ಮೇಲಿನ ಮೇಲೆ ಮೇಲ್ ಕಳಿಸೋದು ಯೂಟ್ಯೂಬ್ದವ್ರಿಗೆ ಇದು ಅನ್ಸಲ್ಲ, ಸರಿ ಅನ್ಸಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅದನ್ನ ಈ ಜುಲೈ ತಿಂಗಳಿನಿಂದ ಏನು ಮಾಡ್ತಾರೆ, ಆ ಮೇಲ್ ಸ್ಟಾಪ್ ಮಾಡ್ತಾರೆ. ಮೇಲ್ ಸ್ಟಾಪ್ ಅಂದರೆ ಯೂಟ್ಯೂಬ್ನಿಂದ ಮೇಲ್ ಬರೋ ಸ್ಟಾಪ್ ಅದರದಲ್ಲ, ಜಸ್ಟ್ ಕಮೆಂಟ್ ಮಾತ್ರ. ಅಂದರೆ ಕಮೆಂಟ್ ನೀವು ಏನೇ ರಿಪ್ಲೈ ಮಾಡಬೇಕು ಅದರ ಮೇಲ್ ಬರ್ತಿತ್ತು, ಅದರ ಬಟ್ ಇನ್ನು ಮುಂದೆ ಯಾವುದೇ ರೀತಿ ಮೇಲ್ ಬರಲ್ಲ. ನೀವು ಏನಾದರೂ ಕಮೆಂಟ್ ನೋಡಲೇಬೇಕಾದ್ರೆ ಯೂಟ್ಯೂಬ್ ನೋಟಿಫಿಕೇಶನ್ ಮೂಲಕನೇ ನೋಡ್ಬೇಕು, ಅಂದರೆ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ನೋಟಿಫಿಕೇಶನ್ ಮೂಲಕನೇ ನೋಡಬೇಕು. ಅದರ ಬಟ್ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಕಮೆಂಟ್ಸ್ದು ಮೇಲ್ ಅನ್ನೋದು ಬರಲ್ಲ. ಇದು ಬಂದ್ಬಿಟ್ಟು ನಿಮಗೆ ಮೂರನೇ ಅಪ್ಡೇಟ್, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಇನ್ನು ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು, ಈ ಒಂದು ಅಪ್ಡೇಟು ಇದೇ ತಿಂಗಳು ಅಂದರೆ ಜುಲೈ 22, 2025 ಸ್ಟಾರ್ಟ್ ಆಗುತ್ತೆ. ಈ ಒಂದು ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಏನಪ್ಪ, ಯಾರೆಲ್ಲ ಸ್ಟೂಡೆಂಟ್ಸ್ ಅಂದರೆ ಯಾರೆಲ್ಲ ಹುಡುಗರಿದ್ರೆ, ನೀವೇನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ಮ್ಯಾಕ್ಸಿಮಮ್ ನಿಮ್ಮೊಂದು ವಯಸ್ಸು 16 ವರ್ಷಕ್ಕಿಂತ ಕೆಳಗಡೆ ಏನಾದರೂ ಇದ್ದರೆ, ನೀವು ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ತುಂಬ ಇಂಪಾರ್ಟೆಂಟ್. ಜುಲೈ 22 ಹೊಸ ರೂಲ್ಸ್ ಬರ್ತದೆ. ಏನಪ್ಪ, ನಿಮ್ಮದು ಏಜ್ ಏನಾದರೂ 16 ವರ್ಷ ಕೆಳಗಡೆ ಇದ್ದರೆ ನೀವು ಏನು ಮಾಡಬೇಕು, ನೀವು ಯಾವುದೇ ರೀತಿ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಅಂದರೆ ನೀವು 16 ವರ್ಷ ಕೆಳಗಡೆ ಇದ್ದರೆ ನೀವು ಯಾವುದೇ ರೀತಿ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ. ಆ ಲೈವ್ ವಿಡಿಯೋನು ಪಬ್ಲಿಕ್ ಕೂಡ ಮಾಡೋಕ್ಕಾಗಲ್ಲ. ಅದನ್ನೇನು ಮಾಡ್ತಾರೆ, ಯೂಟ್ಯೂಬ್ದವ್ರು ರಿಮೂವ್ ಕೂಡ ಮಾಡ್ತಾರೆ. ನಿಮ್ಮೊಂದು ವಿಡಿಯೋವನ್ನು ಅದನ್ನ ಬ್ಲಾಕ್ ಕೂಡ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಮೇಲ್ಗಡೆ ಪೆನಾಲ್ಟಿ ಕೂಡ ಕೊಂಡಿರ್ಬೋದು. ಅಂದರೆ ನೀವು ಅಮೌಂಟ್ ಕೂಡ ಕಟ್ಟೋ ಚಾನ್ಸಸ್ ಆಗುತ್ತೆ. ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು. ಮೇನ್ ಪಾಯಿಂಟ್ ಇದು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಒಂದು ವೇಳೆ ಲೈವ್ ಮಾಡ್ತೀನಿ ಅಂದರೆ ಯಾವ ರೀತಿ ಮಾಡಬೇಕು, ನಿಮ್ಮ ಒಂದು ಫಾದರ್ ಆಗಿರ್ಬೋದು, ನಿಮ್ಮೊಂದು ಮದರ್ ಆಗಿರ್ಬೋದು, ಯಾರಾದರೂ ಒಬ್ಬರು ನಿಮ್ಮ ಜೊತೆ ಇರಬೇಕು. ಆವಾಗ ಮಾತ್ರ ನೀವು ನಿಮ್ಮ ಮೂಲಕ ನೀವು ಲೈವ್ ಮಾಡ್ಬೋದು. ಅದನ್ನ ಹೊರತು ನೀವು ಒಬ್ಬರೇ ಮಾಡ್ತೇನೆ ಅಂದರೆ ಲೈವ್ ನಡೆಯಲ್ಲ. ಏನಾದರೂ ಒಂದು ವೇಳೆ ಲೈವ್ ಮಾಡಿದರೆ ಆ ಲೈವ್ ವಿಡಿಯೋ ಬ್ಲಾಕ್ ಮಾಡ್ತಾರೆ. ಅದು ಬ್ಲಾಕ್ ಮಾಡ್ತಾರೆ, ನೀವು ಪೆನಾಲ್ಟಿ ಕೂಡ ಕಟ್ಟಬೇಕಂದ್ರೆ ದುಡ್ಡು ಕಟ್ಟಬೇಕು, ದಂಡ ಕಟ್ಟಬೇಕು, ಅಮೌಂಟ್ ಕಟ್ಟಬೇಕು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ಇದು ಬಂದ್ಬಿಟ್ಟು ಜುಲೈ ಅಂದರೆ ಇದೇ ತಿಂಗಳು 22ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ಅಲ್ಲಿ ಮಾಡ್ತಾ ಇರೋ ದಯವಿಟ್ಟು ಇನ್ನು ಮುಂದೆ ನಿಲ್ಲಿಸ್ಬಿಡಿ. ಆ ರೀತಿ ಮಾಡೋಕ್ಕೋಬೇಡಿ. ನಿಮ್ಮ ಫಾದರ್ ಆಗಿರೋದು ಯಾರಾದರೂ ಇದ್ದರೆ ಅವ್ರ ಜೊತೆ ಮಾಡಿ. ಅದ್ರ ಬಿಟ್ಟು ಇನ್ನು ಮುಂದೆ ಲೈವ್ ಆ ರೀತಿ ಮಾಡೋಕ್ಕೋಬೇಡಿ. ಇದು ಬಂದ್ಬಿಟ್ಟು ನಿಮಗೆ 4ನೇ ಅಪ್ಡೇಟು. ಇನ್ನು ಬಂದ್ಬಿಟ್ಟು 5ನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ, ಇನ್ಸ್ಪಿರೇಷನ್ ಮೇಲೆ ಬಂದಿದೆ. ಅಂದರೆ ಇನ್ಸ್ಪಿರೇಷನ್ ಮೇಲೆ ಬಂದಿದೆ. ಇನ್ಸ್ಪಿರೇಷನ್ ಮೇಲೆ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪಿರೇಷನ್ ಅಂದರೆ ಯಾವ ರೀತಿ, ನಮಗೆ ಮೊದಲಿಗೆಲ್ಲ ಯಾವುದೊಂದು ಕಂಟೆಂಟ್ ಆಗಿರ್ಬೋದು, ನೀವು ಆ ಟ್ಯಾಬಲ್ಲಿ ಇನ್ಸ್ಪಿರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ನಮಗೆ ತೋರಿಸ್ತೆ, ಈ ಕಂಟೆಂಟ್ ವಿಡಿಯೋ ಮಾಡಿ, ಹಿಂಗೆ ಮಾಡಿ, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ, ಇಷ್ಟು ಇಂಪ್ರೂವ್ ಆಗುತ್ತೆ ಅಂತ ತೋರಿಸ್ತೆ. ಅದ್ರ ಬಟ್ಟಲ್ಲಿ ಹೊಸ ನೀವು ಅಪ್ಡೇಟ್ ಆಗ್ತದೆ. ಏನಪ್ಪ ಅಪ್ಡೇಟ್ ಅಂದರೆ ಇನ್ಸ್ಪಿರೇಷನ್ 3.2 ಅಂತ ಬಂದ್ಬಿಟ್ಟು. ಇನ್ಸ್ಪಿರೇಷನ್ 3.2 ಅಂದರೆ ಏನಪ್ಪ, ತುಂಬ ಸಿಂಪಲ್ ಕ್ಲಿಯರ್ ಇರಬೇಕು. ಅದನ್ನ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಕ್ಲಿಯರಾಗಿ ಹೇಳ್ಬೇಕಾದ್ರೆ ನಮಗೆ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಏನಂದ್ರೆ ಆದಷ್ಟು ಜನರಿಗೆ ಗೊತ್ತಾಗಬೇಕು. ಈ ಕಂಟೆಂಟ್ ಅಂದ್ರೆ ಈಗ ನಾವು ವಿಡಿಯೋ ಮಾಡ್ತಿದ್ರೆ ನನಗೆ ಗೊತ್ತಾಗಬೇಕು, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಜನ ನೋಡ್ತಾರೆ, ಈ ಟಾಪಿಕ್ ವಿಡಿಯೋ ಮಾಡಬೇಕು, ಟೈಟಲ್ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು, ಈ ರೀತಿ ಎಲ್ಲ ಸಜೆಷನ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ತುಂಬ ಜನರಿಗೆ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ಯೂಸ್ಫುಲ್ ಆಗುತ್ತೆ, ಇದರಿಂದ ಬೇಗ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ 5ನೇ ಅಪ್ಡೇಟು. ಇನ್ನು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 6ನೇ ಅಪ್ಡೇಟ್. 6ನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರೈಮರಿ ಐಡೆಂಟಿಫೈಯರ್ ಅಂತ ಬಂದ್ಬಿಟ್ಟು. ಇದೊಂದು ಪ್ರೈಮರಿ ಐಡೆಂಟಿಫೈಯರ್ ಅಂದರೆ ಏನೋ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲ ನಮ್ಮ ಈ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ
ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪಾರ, ಈಗ ನಾವು ಯಾವುದಾದರೂ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಈಗ ಲೈವ್ ಮಾಡ್ತಾಯಿದ್ರೆ, ನೀವು ನನ್ನ ಲೈವಲ್ಲಿ ಬಂದಾಗ ನೀವು ಏನೇ ಕಮೆಂಟ್ ಆಗಿರೋ ಸೂಪರ್ ಚಾಟ್ ಏನೋ ಮಾಡಿದ್ರು ಕೂಡ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಚಾನಲ್ ಹೆಸರು ತೋರಿಸುತ್ತೆ. ಅದು ನಿಮ್ಮ ಚಾನಲ್ ಹೆಸರು ತೋರಿಸುತ್ತೆ. ಆದ್ರೆ ಬಟ್ ಇನ್ನು ಮುಂದೆ ಹಂಗಿಲ್ಲ. ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ನಾವು ಏನಾದರೂ ಲೈವ್ ಸ್ಟ್ರೀಮ್ ಮಾಡುವಾಗ ಕಮೆಂಟ್ ಮಾಡಿದ್ರೆ ಏನೇ ಮಾಡಿದ್ರು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಅನ್ನೋದು ತೋರಿಸಲ್ಲ. ಆ ಒಂದು ಜಾಗದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ತೋರಿಸ್ತಾರೆ ಯೂಟ್ಯೂಬ್ದವ್ರು ಅಂದರೆ, ಚಾನಲ್ ನೇಮ್ ತೋರಿಸಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಏನಿಲ್ಲ, ಹ್ಯಾಂಡಲ್ ಅಂದರೆ ಯಾಟ್, ಆ ಯಾಟ್ ರೀತಿ ಒಂದು ಹ್ಯಾಂಡಲ್ ಇರ್ತಾರೆ ಜಸ್ಟ್. ಆ ಯಾಟ್ ಅನ್ನೋ ಇದೆಯಲ್ಲ, ಆ ಒಂದು ಯಾಟ್ ಹ್ಯಾಂಡಲ್ ಏನಿದೆಯಲ್ಲ ಆ ಹ್ಯಾಂಡಲ್ ಅನ್ನೋದು ತೋರಿಸುತ್ತೆ. ನಿಮ್ಮ ಚಾನಲ್ ನೇಮ್ ತೋರಿಸಲ್ಲ, ಹ್ಯಾಂಡಲ್ ತೋರಿಸುತ್ತೆ. ಯೂಸರ್ ನೇಮ್ ಅಂದರೆ ಯಾಟ್ ಇರುತ್ತಲ್ಲ, ನೀವು ನೋಡ್ಕೊಳ್ಳಿ, ನಿಮ್ಮ ಚಾನಲ್ ಹ್ಯಾಂಡಲ್ ಅಂತ ಗೊತ್ತಿರುತ್ತೆ, ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಇರುತ್ತೆ. ಅದನ್ನು ಇನ್ನು ಮುಂದೆ ತೋರಿಸುತ್ತೆ. ಯಾವುದೇ ರೀತಿ ಚಾನಲ್ ನೇಮ್ ತೋರಿಸಲ್ಲ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ 6ನೇ ಅಪ್ಡೇಟು. ಆದ್ರೆ ಬಟ್ ಈ ಒಂದು ಅಪ್ಡೇಟ್ ಏನಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಜುಲೈ 22ರಿಂದ ಅಂದರೆ 27ರಿಂದ ಸ್ಟಾರ್ಟ್ ಆಗುತ್ತೆ. ಇದು ಮ್ಯಾಕ್ಸಿಮಮ್ 1% ಮಾತ್ರ ಜನರಿಗೆ ವರ್ಕ್ ಆಗುತ್ತೆ, ಅಂದರೆ ಬರುತ್ತೆ. ಅದರ ನಂತರ ಎಲ್ಲ ಪ್ರತಿಯೊಬ್ಬರು ಕೂಡ ಬರುತ್ತೆ. ಆದ್ರೆ ಬಟ್ 1% ಮಾತ್ರ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಅಪ್ಡೇಟ್, ಕೊನೆಯ ಅಪ್ಡೇಟು ಏನಪ್ಪ ಅನ್ನೋದು ತುಂಬ ಸಿಂಪಲ್. ಇದು ಆಡಿಯನ್ಸ್ ಮೇಲೆ ಬಂದಿದೆ. ಆಡಿಯನ್ಸ್ ಮೇಲೆ ಅಂದರೆ ಏನಂದರೆ, ಈಗ ತುಂಬ ಸಿಂಪಲ್. ನಮ್ಮದು ಆಡಿಯನ್ಸ್ ನಾವು ಅನಾಲಿಟಿಕ್ಸ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಏನು ತೋರಿಸುತ್ತೆ, ಡ್ರಾಪ್, ರಿಟರ್ನಿಂಗ್ ವ್ಯೂವರ್ಸ್ ತೋರಿಸುತ್ತೆ, ನ್ಯೂ ವ್ಯೂವರ್ಸ್ ತೋರಿಸುತ್ತೆ. ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ನಮ್ಮ ಈಗೇನು ಫ್ಯಾಮಿಲಿ ಮೆಂಬರ್ಸ್ ಪ್ರತಿದಿನ ವೀಡಿಯೋ ನೋಡ್ತಾರೆ ಅದು. ಅದ್ರ ಜೊತೆ ನ್ಯೂ ವ್ಯೂವರ್ಸ್ ಅಂದರೆ ಹೊಸದಾಗಿ ಯಾರಾದರೂ ನಮ್ಮ ವೀಡಿಯೋ ನೋಡಿದರೆ ಅದು ತೋರಿಸುತ್ತೆ ನಿಮಗೆ. ಆದ್ರೆ ಬಟ್ ಅಲ್ಲಿ ಹೊಸ ನ್ಯೂ ಅಪ್ಡೇಟ್ ಆಗ್ತದೆ, ಚೇಂಜಸ್ ಆಗ್ತದೆ. ಏನಪ್ಪ ಅನ್ನೋದು ತುಂಬ ಸಿಂಪಲ್. ಅಲ್ಲಿ ರೆಗ್ಯುಲರ್ ವ್ಯೂವರ್ಸ್ ಅಂತ ತೋರಿಸುತ್ತೆ, ಮತ್ತು ಅದ್ರ ಜೊತೆಗೆ ಕ್ಯಾಸಲ್ ವ್ಯೂವರ್ಸ್ ಅಂತ ತೋರಿಸುತ್ತೆ. ಅಂದರೆ ಕ್ಯಾಸಲ್ ಆಗಿ ಅಂದರೆ ರೆಗ್ಯುಲರ್ ವ್ಯೂವರ್ಸ್ ಅಂದರೆ ಏನಪ್ಪ ಅನ್ನೋದು ತುಂಬ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ನಮ್ಮ ಒಂದು ವಿಡಿಯೋ ನೋಡುವಂಥ ಜನರ ಕೌಂಟಿಂಗ್ ತೋರಿಸುತ್ತೆ, ಡ್ರಾಪ್ ತೋರಿಸುತ್ತೆ ಅಲ್ಲಿ. ಅದರ ನಂತರ ಮತ್ತೆ ಅಲ್ಲಿ ಏನು ತೋರಿಸುತ್ತೆ, ಕ್ಯಾಸಲ್ ವ್ಯೂವರ್ಸ್ ಅಂದರೆ ಏನಂದರೆ ಯಾವಾಗಾದ್ರೂ ಒಮ್ಮೆ ಬಂದು ನಮ್ಮ ವಿಡಿಯೋ ನೋಡ್ತಾರೆ, ಅದು ಬಂದ್ಬಿಟ್ಟು ಕ್ಯಾಸಲ್ ವ್ಯೂವರ್ಸ್ ಅಂತ ತೋರಿಸುತ್ತೆ. ಈ ರೀತಿ ನೋಡಿ ಯೂಟ್ಯೂಬ್ ಅಂದರೆ ನ್ಯೂ ವ್ಯೂವರ್ಸ್ ಜಾಗದಲ್ಲಿ ಮತ್ತು ರಿಟರ್ನಿಂಗ್ ವ್ಯೂವರ್ಸ್ ಜಾಗದಲ್ಲಿ ಅದನ್ನ ರಿಮೂವ್ ಮಾಡಿ ಇದನ್ನೇ ಅಪ್ಡೇಟ್ ಮಾಡ್ತೇನೆ. ಅಂದರೆ ಒಂದು ಯಾವುದು ಅಪ್ಡೇಟ್ ಮಾಡ್ತಾರೆ, ರೆಗ್ಯುಲರ್ ವ್ಯೂವರ್ಸ್ ಅಂತ ಬರ್ತಾರೆ. ಮತ್ತು ಅದ್ರ ರೆಗ್ಯುಲರ್ ವ್ಯೂವರ್ಸ್ ಅಂದರೆ ಪ್ರತಿದಿನ ವೀಡಿಯೋ ನೋಡೋದು. ಮತ್ತು ಈ ಕ್ಯಾಸಲ್ ವ್ಯೂವರ್ಸ್ ಅಂದರೆ ಯಾವ ರೀತಿ ಅಂದರೆ ಯಾವಾಗಾರ ಒಮ್ಮೆ ಬಂದು, ಅಂದರೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ವೀಡಿಯೋ ನೋಡ್ತಾರಲ್ಲ, ಈ ರೀತಿ ನೋಡಿ, ಈ ರೀತಿ ಡ್ರಾಪ್ ಅನ್ನೋದು ತೋರಿಸುತ್ತೆ. ಏನೋದು ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು 7 ಹೊಸ ನ್ಯೂ ಅಪ್ಡೇಟ್. ಈ 7 ಅಪ್ಡೇಟ್ ಬಗ್ಗೆ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ವಿಡಿಯೋ ಮಾತ್ರ ಜಾಸ್ತಿ ಲೆಂತ್ ಆಯಿತು, ಆದ್ರೆ ಬಟ್ ನಿಮಗೋಸ್ಕರ ವಿಡಿಯೋ ಮಾಡಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇವತ್ತೊಂದು ಮುಗಿಸ್ಕೊಂಡು ಮುಂಚೆ ತುಂಬ ಜನ ಅಂತಿರ್ತಾರೆ, ವಿಡಿಯೋ ಜಾಸ್ತಿ ಲೆಂತ್ ಆಯಿತು ಬ್ರದರ್, ಏನು ಅಂತ. ಆ ರೀತಿ ಎಲ್ಲ ನಿಮಗೋಸ್ಕರ ನಿಮಗೋಸ್ಕರ ಅಪ್ಡೇಟ್ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದೆ. ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆದ್ರೆ ಬಟ್ ಎಚ್ಚರಿಕೆಯಿಂದ ಇರಿ. ಅದ್ರ ಜೊತೆ ಎಜುಕೇಷನ್ ನಿಮಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಜುಕೇಷನ್ ಚಾನಲ್ ಯಾರೆಲ್ಲ ಇದ್ದಾರೆ, ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಯಾಡ್ಸ್ ಬರಲ್ಲ. ಯಾಕೆ ಬರಲ್ಲ ಅಂದರೆ ಅದು ನೀವು ಸಪ್ರೇಟ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ನೋಡೋಣ. ಅದು ಬಂದ ನಂತರ ಹೇಳ್ತಾನೆ ಇರುತ್ತೆ. ಇವತ್ತೊಂದು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಈ ಒಂದು ಯಾವ ಚಾನ್ಸ್ ಚಿಕ್ಕದಾಗಿ ಮಿಸಲ್ಗೆ ಕಮೆಂಟ್ ಹಾಕೋದು ಮರಿಬೇಡಿ. ಅದ್ರ ಜೊತೆ ಈ ಒಂದು ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್.